ನಮಸ್ಕಾರ ವೀಕ್ಷಕರೇ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬೇಸಿಕ್ಸ್ ಆಫ್ ವಾಸ್ತು. ಈ ಒಂದು ವಿಡಿಯೋದಾಗ ಮನೆಯನ್ನು ಕಟ್ಟುವಾಗ ಕನಿಷ್ಠ ಪಕ್ಷ ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದಾವೆ. ಆ ಒಂದು ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ. ಈ ಒಂದು ಪೇಪರಿನೊಳಗೆ ಏನೇನೈತೆ ಅಂತ ಮೊದಲು ಹೇಳ್ಬಿಡ್ತೀನಿ. ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಪಶ್ಚಿಮ, ಅದೇ ರೀತಿ ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತು ವಾಯುವ್ಯ. ಮೊದಲನೇದಾಗಿ ಮನೆಯ ಸುತ್ತಮುತ್ತ ಏನು ಸೆಟ್ ಬ್ಯಾಕ್ ಬಿಡ್ತಿರಲ್ಲ, ಅಂದರೆ ಕಂಪೌಂಡಿಗೆ ಜಾಗ ಅಂತ ಬಿಡ್ತಿರಲ್ಲ, ಅದು ಯಾವ ರೀತಿ ಬಿಡಬೇಕಂತ ಹೇಳ್ತೀನಿ. ಇದು ನಾರ್ತ್ ಅಂದರೆ ಉತ್ತರ ದಿಕ್ಕಿನಾಗ ಜಾಸ್ತಿ ಸ್ಪೇಸ್ನ ಬಿಡಬೇಕು ಕಂಪೇರ್ ಟು ದಕ್ಷಿಣ ದಿಕ್ಕು. ಅದೇ ರೀತಿ ಪೂರ್ವ ದಿಕ್ಕಿನಲ್ಲಿ ಜಾಸ್ತಿ ಸ್ಪೇಸ್ ಬಿಡಬೇಕು ಕಂಪೇರಿಟಿವ್ಲಿ ಪಶ್ಚಿಮ ದಿಕ್ಕು. ಇದು ಮೊದಲನೇ ವಾಸ್ತು. ಎರಡನೇ ಪಾಯಿಂಟ್ ನೋಡೋದಾದ್ರೆ, ಮನೆಯ ಎಂಟ್ರೆನ್ಸ್ ಆಗಿರ್ಬೋದು ಅಥವಾ ರೂಮು, ಕಿಚನ್ ಆಗಿರ್ಬೋದು, ಬಾತ್ರೂಮು, ಟಾಯ್ಲೆಟು, ಅಡುಗೆ ಮನೆ, ಯಾವುದೇ ಒಂದು ರೂಮ್ಸಿಂದ ಎಂಟ್ರೆನ್ಸ್ ತಗೋರಿ. ಆ ಒಂದು ರೂಮ್ಸಿಗೆ ಉಚ್ಚ ಸ್ಥಾನ ಮತ್ತು ನೀಚ ಸ್ಥಾನ ಅಂತ ಎರಡು ಸ್ಥಾನಗಳಿರ್ತಾವೆ. ನೀವು ಬಾಗಿಲವನ್ನು ಕುಂದಿರಿಸುವಾಗ ಉಚ್ಚ ಸ್ಥಾನಕ್ಕೆ ಬಾಗಿಲ ಕುಂದಿರಿಸಿದ್ರೆ ನೀವು ಮನೆಗೆ ಬಹಳಷ್ಟು ಪಾಸಿಟಿವ್ ವೈಬ್ಸ್ ಬರುತ್ತೆ. ಆದಷ್ಟು ನೀವು ನೀಚ ಸ್ಥಾನದಲ್ಲಿ ಬಾಗಿಲ ಎಂಟ್ರೆನ್ಸನ್ನು ಕುಂದಿರಿಸಬಾರ್ದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಮನೆಗೆ 4 ಉಚ್ಚ ಸ್ಥಾನಗಳಿರ್ತಾವೆ. ಅದು ಈಶಾನ್ಯ ಭಾಗದಲ್ಲಿ ಇರತಕ್ಕಂಥ ಈ ಮೂಲೆ ಮತ್ತು ಈ ಮೂಲೆ. ಅದೇ ರೀತಿ ಇವೆರಡು ಆಯಿತು. ಇನ್ನೊಂದು ಯಾವುದು ಅಂತಂದ್ರೆ, ವಾಯುವ್ಯ ದಿಕ್ಕೊಳಗೆ ಈ ಕಡೆಯಿಂದ ಎಂಟ್ರೆನ್ಸು ಮತ್ತು ಆಗ್ನೇಯ ದಿಕ್ಕು ನೋಡೋದಾದ್ರೆ ಈ ಕಡೆಯಿಂದ ಎಂಟ್ರೆನ್ಸು. ಇವೇನು 4 ಪಾಯಿಂಟ್ಸ್ ಅದಾವಲ್ಲ, ಇದು ಉಚ್ಚ ಸ್ಥಾನವಾಗಿ ಕನ್ಸಿಡರ್ ಆಗ್ತಾವೆ. ಈ ಪೇಪರ್ ಒಳಗೆ ಹೇಳ್ತೀನಿ. ಇಲ್ಲಿ ನೋಡ್ಬೋದು ಗುಡ್ ಎಂಟ್ರಿ, ಅದೇ ರೀತಿ ಗುಡ್ ಎಂಟ್ರಿ ಮತ್ತು ಉಚ್ಚ ಸ್ಥಾನ. ಇದನ್ನು ಬಿಟ್ಬಿಟ್ಟು ನೀವು ಇಲ್ಲಿ ಡೋರ್ ಕೊಡೋದಾಗಲಿ ಅಥವಾ ಈ ಒಂದು ಜಾಗದಲ್ಲಿ ಡೋರ್ ಕೊಡೋದಾಗಲಿ ಅಥವಾ ಈ ಒಂದು ಜಾಗದಲ್ಲಿ ಡೋರ್ ಕೊಡೋದಾಗಲಿ ಇಲ್ಲಿ ಡೋರ್ ಕೊಡೋದಾಗಲಿ ಮಾಡಬಾರ್ದು. ಇನ್ ಕೇಸ್ ಯಾವುದೇ ಒಂದು ಆಪ್ಷನ್ ಇಲ್ಲ ಅಂದಾಗ ಮಾಡಿದರೆ ಓಕೆ. ಆದರೆ ನೀವು ಉಚ್ಚ ಸ್ಥಾನದಲ್ಲಿನೇ ಡೋರ್ ಕೊಡೋದ್ರಿಂದ ನಿಮ್ಮ ಮನೆಗೆ ಪಾಸಿಟಿವ್ ವೈಬ್ಸು ಇನ್ನೂ ಜಾಸ್ತಿ ಬರುತ್ತೆ ಮತ್ತು ಸಕ್ಸಸ್ ರೇಟ್ ಕೂಡ ಜಾಸ್ತಿ ಇರುತ್ತೆ. ಅದೇ ರೀತಿ 3ನೇ ಪಾಯಿಂಟಿಗೆ ಬರ್ತೀನಿ. ಮೊದಲನೇದಾಗಿ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಜಾಗದ ಇಂಪಾರ್ಟೆನ್ಸ್ ಮತ್ತು ಈ ಒಂದು ಜಾಗದಲ್ಲಿ ಯಾವೆಲ್ಲ ಕಾರ್ಯಗಳನ್ನು ಮಾಡ್ಬೋದು ಸೊ ದ್ಯಾಟ್ ನಿಮ್ಮ ಮನೆಯ ವಾಸ್ತು ಹಾಳಾಗೋದಿಲ್ಲ. ಮೊದಲನೇದಾಗಿ ಈ ಒಂದು ಜಾಗದಾಗ ನೀವು ಲೈಟ್ ವೆಯ್ಟ್ ಅಂದರೆ ಭಾರ ಇಲ್ಲದೆ ಇರತಕ್ಕಂಥ ಮಟೀರಿಯಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಾಮಾನನ್ನು ಇಲ್ಲಿ ಇಡ್ಬೋದು. ಈ ಒಂದು ಜಾಗದೊಳಗೆ ನಿಮ್ಮ ಮನೆಯ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ನ ಕಟ್ಕೋಬೋದು. ಅದೇ ರೀತಿ ಬೋರ್ವೆಲ್ ಪಾಯಿಂಟ್ಸ್ಗಳನ್ನು ಆದಷ್ಟು ಈ ಮೂಲೆಯಲ್ಲಿನೇ ನೀವು ತೆಗೆಸಬೇಕು. ಯಾಕಂದರೆ ಈ ಒಂದು ಮೂಲೆಯಲ್ಲಿ ನೀರು ಇರೋದು ತುಂಬಾ ಅವಶ್ಯಕ. ಅದೇ ರೀತಿ ಈ ಒಂದು ಮೂಲೆಗೆ ನಿಮ್ಮ ಮನೆಯ ಮೇನ್ ಗೇಟನ್ನು ಕುಂದಿರಿಸಬೇಕು. ಈ ಒಂದು ಮೇನ್ ಗೇಟ್ನ ಕುಂದಿರಿಸೋದ್ರಿಂದ ನಿಮ್ಮ ಮನೆಯಿಂದ ಒಳಗೆ ಹೋಗುವಾಗ ಅಥವಾ ಹೊರಗೆ ಬರುವಾಗ ಪಾಸಿಟಿವ್ ವೈಬ್ಸ್ ಜಾಸ್ತಿ ಇರೋದ್ರಿಂದ ನೀವು ಹೋಗ್ತಕ್ಕಂಥ ಅಥವಾ ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯದಲ್ಲೂ ನಿಮಗೆ ತುಂಬಾ ಯಶಸ್ಸು ಸಿಗ್ತಾ ಹೋಗುತ್ತೆ. ಅದೇ ರೀತಿ ಈ ಒಂದು ಮೂಲೆಯೊಳಗೆ ಪೂಜಾ ರೂಮ್ನ ಹಾಕ್ಕೊಂಡ್ರೆ ಇನ್ನೂ ತುಂಬ ಪಾಸಿಟಿವ್ ವೈಬ್ಸು ಬರುತ್ತೆ. ಅದೇ ರೀತಿ ಸೌತ್ ಈಸ್ಟ್ ಅಂದರೆ ಈ ಆಗ್ನೇಯ ಮೂಲೆ ಬಗ್ಗೆ ನೋಡೋದಾದರೆ ಈ ಒಂದು ಮೂಲೆ ಅಗ್ನಿ ಮೂಲೆ. ಇಲ್ಲಿ ನೀವು ಕಿಚನನ್ನು ಕುಂದಿರಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕಿಚನನ್ನು ಈ ಜಾಗದಲ್ಲಿ ನೀವು ಕುಂದಿರಿಸ್ಬೇಕು. ಮತ್ತು ಈ ಜಾಗದೊಳಗೆ ಇನ್ನೊಂದು ಏನು ಮಾಡ್ಬೋದು ಅಂತಂದ್ರೆ, ನಿಮ್ಮ ಮನೆ ಕಂಪೌಂಡ್ನಲ್ಲಿ ಮತ್ತು ನಿಮ್ಮ ಮನೆ ಬಿಲ್ಟಪ್ ಏನಿದೆಯಲ್ಲ ಅದರ ಹೊರಗಡೆ ಈ ಒಂದು ಜಾಗದೊಳಗೆ ನೀವು ಇನ್ ಕೇಸ್ ಬೇಕಾಗಿದ್ದರೆ ಟಾಯ್ಲೆಟ್ ರೂಮ್ನ ಕುಂದಿರಿಸ್ಬೋದು. ಟಾಯ್ಲೆಟ್ ರೂಮ್ನ ಕುಂದಿರ್ಸ್ಕೊಳಕ್ಕೆ ಈ ಒಂದು ಜಾಗ ನಡೀತೈತಿ. ಆದರೆ ಬೆಟರ್ ನೀವು ಈ ಒಂದು ಜಾಗದಲ್ಲಿ ಕುಂದಿರಿಸಿ, ಎಕ್ಸ್ಟ್ರಾ ಬೇಕಾದರೆ ಇಲ್ಲೂ ಕುಂದಿರ್ಸ್ಕೋಬಹುದು. ಅದೇ ರೀತಿ ಸೌತ್ ವೆಸ್ಟ್ ಡೈರೆಕ್ಷನ್ ಅಥವಾ ಸೌತ್ ವೆಸ್ಟ್ ಜಾಗದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಬಹುದು ಅನ್ನೋದನ್ನು ನೋಡೋದಾದರೆ, ಈ ಒಂದು ಜಾಗದಲ್ಲಿ ನೀವು ಭಾರವಾಗಿರ್ತಕ್ಕಂಥ ವಸ್ತುಗಳಾಗಿರ್ಬೋದು ಮತ್ತು ಸ್ಟೋರೂಮ್ಸ್ನ ಮಾಡ್ಕೋಬಹುದು. ಅದೇ ರೀತಿ ನಿಮ್ಮ ಮನೆಯ ಹಿರಿಯರು ಈ ಒಂದು ಜಾಗದಲ್ಲಿನೇ ಮಲ್ಕೋಬೇಕು. ಈ ಒಂದು ಜಾಗದೊಳಗೆ ನೀವು ಮಾಸ್ಟರ್ ಬೆಡ್ರೂಮ್ನ ಮಾಡಿ ನಿಮ್ಮ ಮನೆಯ ಹಿರಿಯಾದಂಥ ತಂದೆಯನ್ನು ಈ ಒಂದು ರೂಮಿನಲ್ಲಿ ಮಲಗಿಸೋದ್ರಿಂದ ಅವರ ಆಯಸ್ಸು ವೃದ್ಧಿ ಆಗುತ್ತೆ ಮತ್ತು ಮನೆಯ ಆಯಸ್ಸು ವೃದ್ಧಿ ಆಗುತ್ತೆ ಮತ್ತು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಮತ್ತು ಸಂಪತ್ತು ಕೂಡ ಈ ಒಂದು ಜಾಗದಿಂದ ವೃದ್ಧಿಯಾಗುತ್ತೆ. ಈ ಒಂದು ಜಾಗದೊಳಗೆ ಮತ್ತು ಈ ಒಂದು ಮೂಲೆಯೊಳಗೆ ಯಾವುದೇ ರೀತಿಯಾದಂಥ ಎಂಟ್ರೆನ್ಸ್ ಅಂದರೆ ಡೋರ್ಗಳನ್ನು ಹಚ್ಚಬಾರ್ದು ಮತ್ತು
ಈ ಒಂದು ಕ್ರಾಸ್ ಜಾಗದಲ್ಲಿ ಯಾವುದೇ ರೀತಿಯಾದಂಥ ಕಿಟಕಿಗಳನ್ನು ಕೂಡ ನೀವು ಹಚ್ಚಬಾರ್ದು. ಮತ್ತು ಈ ಒಂದು ಜಾಗದೊಳಗೆ ಓವರ್ ಹೆಡ್ ಟ್ಯಾಂಕ್ ಅಂದರೆ ಏನು ಸಿಂಟೆಕ್ಸ್ ಅಂತಾರಲ್ಲ ಅದನ್ನು ನೀವು ಈ ಒಂದು ಜಾಗದಲ್ಲಿನೇ ಇಟ್ಕೋಬೇಕು. ಇಲ್ಲಿ ಇಡಬಾರ್ದು. ಮತ್ತು ಈ ಒಂದು ಜಾಗ ಈಶಾನ್ಯ ಮೂಲೆಗಿನ್ನ ನೈಋತ್ಯ ಮೂಲೆ ಹೈಟ್ನಲ್ಲಿ ಹೆಚ್ಚಿಗೆ ಇರಬೇಕು, ಎತ್ತರದಾಗಿ ಹೆಚ್ಚಿಗೆ ಇರಬೇಕು. ಈ ರೀತಿ ನಿಮ್ಮ ಮನೆಗೆ ಸ್ಲೋಪ್ ಆಗಿರಬೇಕು. ಅದೇ ರೀತಿ ನಾರ್ತ್ ವೆಸ್ಟ್ ಡೈರೆಕ್ಷನ್ ಬಗ್ಗೆ ನೋಡೋದಾದ್ರೆ, ನಾರ್ತ್ ವೆಸ್ಟ್ ಜಾಗದಲ್ಲಿ ಈ ಮಾಡ್ತಕ್ಕಂಥ ಕೆಲಸಗಳನ್ನು ನೋಡೋದಾದ್ರೆ, ಈ ಒಂದು ಜಾಗದೊಳಗೆ ನೀವು ಟಾಯ್ಲೆಟ್ ರೂಮ್ಸ್ನ ಕುಂದಿರ್ಸ್ಕೋಬೋದು ಮತ್ತು ಮಕ್ಕಳ ಬೆಡ್ರೂಮ್ ಮಾಡ್ಕೋಬೋದು. ಅಥವಾ ಇನ್ ಕೇಸ್ ನಿಮಗೆ ಈ ಆಗ್ನೇಯ ಮೂಲೆಯಲ್ಲಿ ಕೆಲವೊಂದು ಸೈಡ್ನಲ್ಲಿ ಇರ್ತಾವೆ, ಆಗ್ನೇಯ ಮೂಲೆ ಒಳಗೆ ಕಿಚನ್ನ ಕುಂದಿರ್ಸೋಕೆ ಸಾಧ್ಯ ಆಗೋದಿಲ್ಲ. ಅಂಥ ಒಂದು ಸಮಯದಾಗ ವಾಯುವ್ಯ ಮೂಲೆನ ಸೆಕೆಂಡ್ ಆಪ್ಷನ್ ಆಗಿ ನೀವು ಕಿಚನ್ ಆಗಿ ಯೂಸ್ ಮಾಡ್ಕೋಬಹುದು. ಇದಿಷ್ಟು ಬೇಸಿಕ್ಸ್ ಆಫ್ ವಾಸ್ತು ಬಗ್ಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಆಗಿತ್ತು. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಮನೆ ಕಟ್ತಿರ್ತಕ್ಕಂಥ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.